ಜೈ ಭಾರತ್, ವಂದೇ ಮಾತರಂ. ಭಯೋತ್ಪಾದಕರಿಂದ ಭಾರತಕ್ಕೆ ಯಾವಾಗ ಮುಕ್ತಿ ಸಿಗ್ತದೆ ಅಂತ ಗೊತ್ತಿಲ್ಲ. ಅವರ ಎಷ್ಟೋ ದಾಳಿಯನ್ನು ವಿಫಲಗೊಳಿಸಿದೆ ಭಾರತ. ಭಯೋತ್ಪಾದಕರು ಹೆಚ್ಚು ಇರುವುದೇ ಈ ಪಾಕಿಸ್ತಾನದಲ್ಲಿ. ಇನ್ನು ಇದರ ಬಗ್ಗೆ ವಿಶ್ವಸಂಸ್ಥೆ ಒಂದು ಶಾಕಿಂಗ್ ವಿಚಾರ ಹೊರಹಾಕಿದೆ. ಈ ಪ್ರಪಂಚದ ಹೆಚ್ಚಿನ ರಾಷ್ಟ್ರದ ಬಳಿ ಈ ಗುಪ್ತಚರ ಅಂತ ಇದೆ. ಅದೇ ರೀತಿ ವಿಶ್ವಸಂಸ್ಥೆಯ ಕೂಡ ಬಳಿ ಇದೆ. ಇವರು ಕೆಲವೊಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾರೆ. ಇನ್ನು ಭಾರತದ ಬಗ್ಗೆ ಇತ್ತೀಚೆಗೆ ಬಂದ ಒಂದು ಶಾಕಿಂಗ್ ವರದಿ ಏನಂದ್ರೆ, ಈ ಇಸ್ಲಾಮಿಕ್ ಸ್ಟೇಟ್ ಉಗ್ರರು ಭಾರತದ ಮೇಲೆ ದಾಳಿ ನಡೆಸಲು ಒಂದು ಸಂಚು ರೂಪಿಸಿದ್ರು ಅಂತ ಈ ವಿಶ್ವಸಂಸ್ಥೆ ವರದಿ ಹೊರಹಾಕಿದೆ. ಅದರಲ್ಲಿ ಕೂಡ ಮತ್ತೊಂದು ಆಘಾತಕಾರಿ ವಿಚಾರ ಏನಂದ್ರೆ, ಒಂಟಿ ತೋಳ ಅದಕ್ಕೆ ಹೆಸರಿಡಲಾಗಿದೆ. ಆ ರೀತಿ ಅವರು ದಾಳಿ ಮಾಡ್ತಾರಂತ. ಹಾಗಾದ್ರೆ ಒಂಟಿ ತೋಳ ಅಂದ್ರೆ ಏನು? ಈ ಉಗ್ರರಿಗೆ ಅವರದೇ ಆದ ಗ್ರೂಪ್ ಇದೆ. ಅಂತಹ ಉಗ್ರರಿಗೆ ಮೊದಲೇ ತಿಳಿಸಲಾಗುತ್ತೆ ಯಾವ ರೀತಿ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು, ಯಾವುದರ ರೀತಿ ದಾಳಿ ಮಾಡಬೇಕು ಅಂತ. ಅವರಿಗೆ ಮೇಲಿಂದ ಉಗ್ರರಿಂದ ಆರ್ಡರ್ ಬರ್ತದೆ, ಅದೇ ರೀತಿ ಅವರು ದಾಳಿ ಕೂಡ ಮಾಡ್ತಾರೆ. ಆದರೆ ಈ ಉಗ್ರರು ಆ ರೀತಿಯಲ್ಲ. ಅವರು ಉಗ್ರಗಾಮಿ ಸಂಘಟನೆಯ ವ್ಯಕ್ತಿ ಆಗಿರುತ್ತಾರೆ. ಅವರಿಗೆ ಒಂದು ಸೂಚನೆ ಕೊಡ್ತಾರೆ, ಇಂಥ ರಾಷ್ಟ್ರದ ಮೇಲೆ ನೀವು ದಾಳಿ ನಡೆಸಿ ಅಂತ. ಅಷ್ಟೇ ಅವರಿಗೆ ಇನ್ಫಾರ್ಮೇಶನ್ ಕೊಡೋದು. ಇನ್ನು ಆ ರಾಷ್ಟ್ರದ ಮೇಲೆ ಹೇಗೆ ದಾಳಿ ಮಾಡ್ತಾರೆ, ಯಾವುದರ ಮುಖಾಂತರ ದಾಳಿ ಮಾಡ್ತಾರೆ ಹಾಗೂ ಎಲ್ಲಿ ದಾಳಿ ಮಾಡ್ತಾರೆ ಎಂಬುದು ಇವನೇ ಪ್ಲಾನ್ ಮಾಡ್ತಾನೆ. ಅವರಿಗೆ ಯಾವುದೇ ರೀತಿಯ ಒಂದು ಮೇಲಿಂದ ಉಗ್ರರ ಆರ್ಡರ್ ಬರಲ್ಲ. ಇವರೇ ಎಲ್ಲ ಪ್ಲಾನ್ ಮಾಡಬೇಕು. ನಿಮಗೆ ಉದಾಹರಣೆ ಹೇಳಬೇಕಂದ್ರೆ, ಇಂಥ ಕೆಲವು ಘಟನೆಗಳು ಯುರೋಪ್ ರಾಷ್ಟ್ರಗಳಲ್ಲಿ ನಡೆದಿದೆ. ಒಬ್ಬ ಭಯೋತ್ಪಾದಕ ಟ್ರಕ್ ಅನ್ನು ಹತ್ತಿಸಿ ಸಿಕ್ಕವರನ್ನು ಕೂಡ ಹತ್ಯೆ ಮಾಡಿರುವ ಉದಾಹರಣೆಗಳು ಕೂಡ ಈ ಯುರೋಪಿಯನ್ ರಾಷ್ಟ್ರಗಳಲ್ಲಿ ನೋಡಸಿಗ್ತದೆ. ಇದು ಅವರ ಒಂದು ಪ್ಲಾನಿನ ಭಾಗವಷ್ಟೇ. ಅದೇ ರೀತಿ ಅಂದ್ರೆ ಟ್ರಕ್ ಮುಖಾಂತರ ಅವರು ದಾಳಿ ನಡೆಸ್ತಾರೆ ಅಂತ ಹೇಳಕ್ಕಾಗಲ್ಲ. ಬೇರೆ ರೀತಿಯೂ ಕೂಡ ದಾಳಿ ನಡೆಸಬಹುದು. ಆದ್ರೆ ಅವರಿಗೆ ಮಾಹಿತಿಗಳು ಮಾತ್ರ, ಅದರ ಬಗ್ಗೆ ಪ್ಲಾನಿಂಗ್ ಮಾತ್ರ ಅವರೇ ಮಾಡಬೇಕು. ಇದೇ ರೀತಿಯ ದಾಳಿಯನ್ನು ಭಾರತದಲ್ಲಿ ಕೂಡ ನಡೆಯುವುದರಲ್ಲಿತ್ತು. ಆದ್ರೆ ಭಾರತದ ಅಧಿಕಾರಿಗಳು ಆ ದುರಂತವನ್ನೇ ತಪ್ಪಿಸಿದ್ದಾರೆ. ಇವರ ಟಾರ್ಗೆಟ್ ಯಾರು ಬೇಕಾದರೂ ಆಗಿರ್ಬೋದು, ಭಾರತದ ಜನತೆಯೂ ಆಗಿರ್ಬೋದು ಹಾಗೂ ಭಾರತದ ಗಣ್ಯ ವ್ಯಕ್ತಿಗಳು ಕೂಡ ಆಗಿರ್ಬೋದು. ಅದು ಆ ಭಯೋತ್ಪಾದಕರಿಗೆ ಬಿಟ್ಟ ವಿಚಾರ. ಆದರೆ ಇಂಥ ಒಂದು ನಡೆಯಬಹುದಾದಂತಹ ಒಂದು ಘೋರ ದುರಂತ ತಪ್ಪಿದ್ದೆ ಅಂತಲೇ ಒಂದು ನಿಟ್ಟುಸಿರು ಬಿಡಬಹುದು. ಈ ಇಸ್ಲಾಮಿಕ್ ಸ್ಟೇಟ್ ಉಗ್ರರ ಒಂದು ಪ್ರಭಾವ ಇರುವುದು ಇರಾಕ್, ಸಿರಿಯಾ ಈ ಭಾಗಗಳಲ್ಲಿ. ಇವರು ಭಾರತದ ಮೇಲೆ ಯಾಕೆ ಅಷ್ಟೊಂದು ಸೇಡು ಅಂತ ನೀವು ಭಾವಿಸದಿರಬಹುದು. ಮೊದಲನೇದಾಗಿ ಒಂದು ಉಗ್ರರ ಟೈ ಅಪ್ ಇದೆ. ಈ ಪ್ರಪಂಚನಾದ್ಯಂತ ಎಷ್ಟು ಉಗ್ರರಿದ್ದಾರೆ ಅವರಿಗೆ ಒಬ್ಬರಿಗೊಬ್ಬರು ಒಂದು ಲಿಂಕ್ ಇದೆ ಅಂತಲೇ ಹೇಳ್ಬೋದು. ಈ ಇಸ್ಲಾಮಿಕ್ ಸ್ಟೇಟ್ ಉಗ್ರರಿದ್ದಾರಲ್ಲ, ಅವರು ಪತನದತ್ತ ಸಾಗುತ್ತಿದ್ದಾರೆ. ಅವರು ಮತ್ತೆ ಅವರ ಹೆದರಿಕೆಯನ್ನು ಜಗತ್ತಿಗೆ ತೋರಿಸಲು ಬಯಸುತ್ತಿದ್ದಾರೆ. ಹಾಗಾಗಬೇಕಾದರೆ ಒಂದು ಭಯೋತ್ಪಾದಕರ ಸಂಖ್ಯೆ ಕೂಡ ಹೆಚ್ಚಾಗಬೇಕು. ಬಾಂಗ್ಲಾದೇಶ, ಪಾಕಿಸ್ತಾನದ ಕೆಲವು ನಾಗರಿಕರು ISಗೆ ಸೇರ್ತಾರೆ. ಭಾರತದಲ್ಲಿ ಕೂಡ ಈ ಇಸ್ಲಾಮಿಕ್ ಸ್ಟೇಟ್ ಈ ಉಗ್ರ ಸಂಘಟನೆ ಸೇರಲು ಪ್ರೇರೇಪಿಸುತ್ತಿರುವ ವ್ಯಕ್ತಿಗಳು ಕೂಡ ಸಿಕ್ಕಿಬಿದ್ದಿದ್ದಾರೆ. ಈ ಭಾರತದಲ್ಲಿ ಈ ಇಸ್ಲಾಮಿಕ್ ಸ್ಟೇಟ್ ವಿರುದ್ಧ ಒಂದು ಕಠಿಣ ನಿಲುವನ್ನೇ ತೆಗೆದುಕೊಂಡಿದ್ದಾರೆ. ಭಾರತದಿಂದ ಯಾರೆಲ್ಲ ಉಗ್ರರು ಇದಕ್ಕೆ ಸೇರಿದರೋ ಅವರ ಡೀಟೇಲ್ಸ್ ಅನ್ನು ಕಲೆ ಹಾಕುತ್ತಿದೆ. ಇನ್ನು ಅವರನ್ನು ಯಾರು ನೇಮಿಸುತ್ತಾರೋ ಅವರನ್ನು ಕೂಡ ಭಾರತ ಒಂದು ಕಠಿಣ ಕ್ರಮಗಳನ್ನೇ ಕೂಡ ಕೈಗೊಂಡಿದೆ. ಅವರು ಕೂಡ ಸಿಕ್ಕಿಬಿದ್ದಿದ್ದಾರೆ. ಇದು ಅವರ ಕಾರ್ಯತಂತ್ರಕ್ಕೆ ಹಿನ್ನಡೆ ಆಗ್ತಿದೆ. ಇನ್ನು ಎರಡನೆಯದು, ಈ ಪಾಕಿಸ್ತಾನದಲ್ಲಿರುವ ಉಗ್ರರು ಇವರಿಗೆ ಒಂದು ಸೂಚನೆ ಕೊಟ್ಟಿರಬಹುದು. ಭಾರತದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಉಗ್ರರ ಹೆಜ್ಜೆ ಇದೆ ಎಂದು ಪಾಕಿಸ್ತಾನಕ್ಕೆ ಹಾಗೂ ಅಥವಾ ಅಲ್ಲಿನ ಭಯೋತ್ಪಾದಕರಿಗೆ ಗೊತ್ತಿದೆ. ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಸಂಚು ರೂಪಿಸಬಹುದು. ಇದರಲ್ಲಿ ಭಾರತದೊಳಗಿನ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರಾ ಅಥವಾ ಇಲ್ಲ ಎಂಬುದು ಇದರ ಬಗ್ಗೆ ಕೂಡ ತನಿಖೆಯಾಗಬೇಕಾಗಿದೆ.